ಈ ಶೆಡ್ಗೆ ಸುಮಾರು ಒಂದು 6 ಲಕ್ಷ ಬಂದೈತೆ ಸರ್. ಸುಮಾರು ಬರೀ ಶೆಡ್ಗೆ 6 ಲಕ್ಷ ಬಂದೈತೆ ಸರ್. ಬಕ್ರೀದ್ ಹಬ್ಬಕ್ಕೆ ಮಾರ್ಬೇಕಂತ ಪ್ಲಾನ್ ಮಾಡ್ಕೊಂಡು ಸರ್. ಹಬ್ಬಕ್ಕೆ ಮಾರೋಣ ಅಂತ 13 ಐತೆ ಅಂದ್ರೆ ಕನಿಷ್ಠ ಒಂದು 20-25 ಸಾವಿರಕ್ಕೆ 25 ಸಾವಿರಕ್ಕೆ ಮಾರ್ಬೇಕನ್ನ ಪ್ಲಾನಿಂಗ್ನಾಗ ಅದೀವಿ ಸರ್. ನಾವು ಮಿನಿಮಮ್ ಅಂದಾಜು ಒಂದು 150ರಿಂದ 200 ಸಾಕಾಣಿಕೆ ಮಾಡ್ಬೇಕಂತ. 150ರಿಂದ 200 ಟಗರು ಮರಿ ಅಂದ್ರೆ ಇವನ್ನ ಕೊಟ್ಟು ಇಲ್ಲ ಸರ್, ಇದ್ರ ಜೊತೆ ನಾಳೆ ಶುಕ್ರವಾರ ಐತಿ ಸರ್. ನಾಳೆ ಒಂದು 20-25 ತರ್ಬೇಕು ಅನ್ಕೊಂಡಿವಿ ಸರ್. ಎಲ್ಲಾ ಪ್ಯಾಕ್ ಮಾಡ್ಬೇಕಂತ. ಎಲ್ಲಾ ಪ್ಯಾಕ್ ರೀ, ಒಟ್ಟೆ ಎಲ್ಲೇ ಇರಬಾರ್ದ್ರಿ, ಖಾಲಿ ಇರಬಾರ್ದು. ಒಂದು ಮರಿ ಅನ್ಸ ನೀವು ಮನಸ್ಸಿ ಮಾಡ್ಕೊಂಡ್ರದ ಇಷ್ಟಕ್ಕೆ ಮಾರ್ಬೇಕಂತ ಒಂದು 25 ಮೇಲೆ ಟಾರ್ಗೆಟ್ ಸರ್. 25ರಿಂದ 20-28 ಅದ್ರಂಗ ರೆಡಿ ಮಾಡ್ತೀರಿ? ರೆಡಿ ಮಾಡ್ತೀವಿ ಸರ್, ಮಾಡ್ತೀವಿ ಸರ್. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಗುನ್ನಾಳ ಗ್ರಾಮದಲ್ಲಿದ್ದೀನಿ. ಏನು ವಿಶೇಷಪ್ಪ ಅಂತ ಅನ್ಕೋಬಹುದು, ಇಲ್ಲ ಅದ್ಭುತ ರೈತರು ಅಂತ ಹೇಳ್ಬೋದು. ಅವ್ರ ಮನೆ ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಅವರು ಕುರಿ ಸಾಕಾಣಿಕೆ ಮಾಡ್ತಾರೆ. ಅದು ಯಾವ ಥರ ಕುರಿ ಸಾಕಾಣಿಕೆ ಅತ್ಯದ್ಭುತವಾಗೈತಿ, ಹೈಟೆಕ್ ಆಗೈತಿ. ಇವತ್ತು ಅವರು ಮೇವು ಸಂಗ್ರಹಣೆ ಆಗಿರ್ಬೋದು, ನೀವು ನನ್ನ ಹಿಂದ್ಗಡೆ ನೋಡಿದ್ರೆ ಒಟ್ಟಾಗಿರ್ಬೋದು, ನೀವು ಏನು ಡೆವಲ್ ಆಗಿ ಇರಬೇಕು ಅದನ್ನೆಲ್ಲ ಮಾಡ್ಕೊಂಡ್ರಿ. ಈ ಕಡೆ ಆಗಿರ್ಬೋದು, ಈ ಥರ ಎಲ್ಲ ರೀತಿ ರೆಡಿ ಮಾಡಿಕೊಂಡು ಇವತ್ತು ಟಗರು ಸಾಕಾಣಿಕೆ ಮಾಡ್ತಾರೆ. ಆ ಟಗರು ಯಾವ ಥರ ಸಾಕಾಣಿಕೆ ಮಾಡ್ತಾರೆ ಅವ್ರ ಜೊತೆ ಅವ್ರು ಎಷ್ಟು ಬ್ಯಾಚ್ ಟಗರು ಸಾಕಾಣಿಕೆ ಮಾಡ್ತಾರೆ, ಮತ್ತು ಅದಕ್ಕೆ ಯಾವ ಥರ ಫುಡ್ ಕೊಡ್ತಾರೆ, ನೀರು ಯಾವ ಥರ ಕೊಡ್ತಾರೆ, ಮತ್ತು ಮಾರ್ಕೆಟ್ ಯಾವ ರೀತಿ ಮಾಡ್ತಾರೆ ಅಂತ ಅವ್ರ ಜೊತೆಗೆ ಮಾತಾಡ್ಕೊಂಡು. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮೈಬೂಬ್ ಅಂತ ಸರ್. ಹಾಂ, ಇದೇ ಊರ ರೀ. ಗುನ್ನಾಳ ಸರ್? ಇಲ್ಲ, ಮಂಗಳಾಪುರ. ಸರ್. ನಮ್ದು ಎಳ್ನೀರು ವ್ಯಾಪಾರ ಐತ್ರಿ. ಈ ಮನ್ಯಾಗ ಜಾಸ್ತಿ ಜನ ಇದ್ದದ್ಕೆ ಸುಮ್ಮನೆ ಸೈಡ್ ಇದೊಂದು ಇರಲಿ ಅಂತೇಳಿ ಹುಡುಗರು ಮನ್ಯಾಗ ಎಲ್ಲರೂ ಮಾಡ್ತಾರಂತೇಳಿ ನಾವು ಇದು ಮಾಡ್ಕೊಂಡಿವಿ ಸರ್. ಒಂದ್ರ ಮೇಲೆ ಜೀವನ ಕಷ್ಟ ಆಗುತ್ತೆ ಅಂತೇಳಿ ಸಾಕಾಣಿಕೆ ಮಾಡ್ತಾರೆ ಸರ್. ಎಷ್ಟು ವರ್ಷದಿಂದ ಟಗರು ಸಾಕಾಣಿಕೆ ಮಾಡ್ತಾರೆ? ಈಗ ಇದು ಫಸ್ಟ್ ಬ್ಯಾಚ್ ಸರ್. ಇದು ಫಸ್ಟ್ ಬ್ಯಾಚ್ ಸರ್? ಫಸ್ಟ್ ಬ್ಯಾಚ್ ಸರ್. ಹಂಗಂದ್ರೆ ಫಸ್ಟ್ ಬ್ಯಾಚ್ ಅಂದ್ರೆ ಟಗರ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಇಲ್ಲ, ನಿಮ್ಮಂಥವ್ರು ಹೇಳಿದ್ರು ಸರ್, ಮಾಹಿತಿ ತಗೊಂಡಿವಿ. ಅವರೆಲ್ಲ ಹೇಳಿದ್ರು, ಇಲ್ಲ ಇದು ಮಾಡ್ರಿ, ಹೊಲ ಸ್ವಂತ ಹೊಲ ಐತಿ, ಹೊಲ್ದಾಗ ಮನಿ ಬಾಜು ಈ ಶೆಡ್ ಮಾಡಿದ್ನಿ ಅಂದ್ರೆ ನಿಮ್ಗೆ ಅನುಕೂಲ ಆಗುತ್ತಾ ಅಂತ ಹೇಳಿದ್ರು. ಹಂಗಾಗಿ ನಾವು ಇದನ್ನ ಮಾಡಕ್ಕೆ ರೆಡಿ ಆದ್ವಿ. ಮಾಡಕ್ಕೆ ರೆಡಿ ಇದ್ರೆ ಅದಕ್ಕೂ ಮುಂಚೆ 1, 2, 3 ಈ ಥರ ಇಲ್ಲ ಸರ್, ಏನಿಲ್ಲ. ಟೈಮ್ ಸರ್, ಫಸ್ಟ್ ಟೈಮ್ ಸರ್. ಈ ಸೆಡ್ ಮಾಡ್ಕೊಂಡ್ರಿ ಎಷ್ಟು ಖರ್ಚು ಮಾಡ್ಕೊಂಡ್ರಿ? ಈ ಶೆಡ್ಗೆ ಸುಮಾರು ಒಂದು 6 ಲಕ್ಷ ಬಂದೈತೆ ಸರ್. ಸುಮಾರು 6 ಲಕ್ಷ? ಬರೀ ಶೆಡ್ಗೆ 6 ಲಕ್ಷ ಬಂದೈತೆ ಸರ್. ಒಟ್ಟು ಒಂದು 2 ಲಕ್ಷ ಒಟ್ಟು ಮೇವು ತಗೊಂಡು ಬಂದೀವಿ ಸರ್. ಒಟ್ಟು ಮೇವಿಗೆ ಸುಮಾರು 2 ಲಕ್ಷ? 2 ಲಕ್ಷ. ಮರಿಗಳು ರೀ? ಮರಿಗಳು ಒಂದು 27 ಇದ್ದು ಸರ್. 27 ಮರಿ ಸರ್? 27 ಇದ್ದು. ಅದರಲ್ಲಿ ಇವತ್ತೊಂದು ತಗೊಂಡು ಹೋಗ್ಯಾರ ಸರ್. ಇಲ್ಲೇ ನಮ್ಮೂರವರು ಒಂದು ಫಂಕ್ಷನ್ ಮಾಡೋದಿತ್ತು, ಅವ್ರು ಒಂದು ಖರೀದಿ ಮಾಡ್ಕೊಂಡು ಹೋಗ್ಯಾರ ಸರ್. 26 ಮರಿ ಅದ. ಹೆಂಗೆ ತಗೊಂಡ್ರಿ ಸರ್ ಮರಿ? ನಾವು ಫಸ್ಟ್ ಟೈಮಲ್ಲಿ ಸರ್, ಅನುಭವ ಕಡಿಮೆ ಐತಿ. ಹಂಗಾಗಿ ಸಣ್ಣ ತನ್ನಂದ್ರೆ ನಮ್ಗೆ ಅದ್ರಾಗ ಗೊತ್ತಾಗಲ್ಲ ಅಂತೇಳಿ ಸ್ವಲ್ಪ ಕೈಗೆ ಬರೋಂಥವ ತಗೊಂಡಿವಿ ಸರ್. ರೇಟ್ ಹೆಚ್ಚಿಗೆ ಆದರೂ ಪರವಾಗಿಲ್ಲ, ಒಂದು 4 ದಿನ ಜಾಸ್ತಿ ಹಿಡಿದು ಮೇಯಿಸಿ ಮುಂದೆ ಅನುಕೂಲ ಆಗುತ್ತೆ ನಮ್ಗೆ. ಅದ್ರ ನೋವು ಏನು, ಅದರ ಏನು ಸಮಸ್ಯೆ ಇದ್ರೂ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ದೊಡ್ಡವ ತಗೊಂಡಿದ್ವಿ. ಸುಮಾರು ಒಂದು 5 ಲಕ್ಷ ಅಂದ್ರೆ ಒಂದಿಷ್ಟು ಸಡ್ ಬಂತು, ಒಟ್ಟು ಬಂತು. ಈ ಮರಿ ಇಷ್ಟು ತೊಗೊಂಡ್ರಿ, ಎಷ್ಟು ಇನ್ವೆಸ್ಟ್ ಮಾಡಿಬಿಟ್ರಿ, ಇವೆಲ್ಲ ದುಡ್ಡು ಬರುತ್ತಾ ಅಂತ ಹೆಂಗೆ ನಂಬಿಕೆ? ಬರುತ್ತಾ ಅಂತ ನಂಬಿಕೆ ಎರಡನೇ ಪ್ರಶ್ನೆ ಸರ್. ಏನೋ ಕಷ್ಟಪಟ್ಟು ಮಾಡ್ಬೇಕು, ತೆಗಿಬೇಕನ್ನೋ ಉದ್ದೇಶಕ್ಕೆ ಮಾಡೀವಿ ಸರ್. ಪ್ರಯತ್ನ ಮಾಡೋಣ. ಸಕ್ಸಸ್ ದೇವ್ರಿಗೆ ಬಿಟ್ಟಿದ್ದು, ದೇವ್ರ ಮೇಲೆ ಭಾರ ಹಾಕಿ ಮಾಡಕತ್ತೀವಿ ಸರ್. ಸಕ್ಸಸ್ ಕಾಣ್ತೀವಿ ಅನ್ನೋ ನಂಬಿಕೆ, ಇದ್ರಾಗ ಫಲ ಸಿಗುತ್ತನ್ನೋ ನಂಬಿಕೆಯಿಂದ ನಾವು ಇದನ್ನ ಮಾಡ್ಕೊಂಡಿವಿ ಸರ್. ಒಟ್ಟು ಸಿಕ್ಕೇ ಸಿಗುತ್ತನ್ನೋ ನಂಬಿಕೆ, ಆತ್ಮವಿಶ್ವಾಸ. ಅಣ್ಣ ಇದು ನೋಡ್ರಿ 2 ವೆರೈಟಿ. ಇವು ನನಗನ್ಸುತ್ತೆ ಎಳಗ ಬೇರೆ ಇದು ನಮ್ಮ ಟೆಂಗುರಿ. ಇದು ಇಲ್ಲ ಸರ್, ಸೇಮ್. ಅದು ಒಬ್ರು ಪರಿಚಯ, ಅವರು ಕಟಗರ ಕೊಪ್ಪಳದವ್ರ ಪರಿಚಯಸ್ತ್ರ ಅದಾರ ಸರ್. ಅವ್ರು ಹಾಕಿ ಬಂದಿದ್ರು. ಅವ್ರಾಗ ಇವು 1-2 ಇದ್ದು. ಅವರು ಇಲ್ಲ ನಮ್ಗೆ ಕೊಟ್ಬಿಡ್ರಿ ಅಂತೇಳಿ ನಾವು ತಗೊಂಡು ಬಂದ್ವಿ ಸರ್. ಇದು ಒಂದು ಮರಿ, ಇದು ಒಂದು ಮರಿ ಸರ್.
ಇಲ್ಲ ಐತಲ್ರಿ, ಇದು ಒಂದು ಅವ್ರು ವ್ಯಾಪಾರಕ್ಕೆ ತಗೊಂಬಂದಿದ್ರು. ಅಂದಾಜು ಒಂದು 13,000 ಇರ್ಬೋದು ಸರ್. ಇವೆಲ್ಲ ಈ ಕಡೆ ಅದಾವಲ್ರಿ, ಇವು ಒಂದು 16,000 ರೂಪಾಯಿ ಕೊಟ್ಟು ತಗೊಂಡ್ ಬಂದಿವಿ ಸರ್. ಒಂದ್ ಮರಿ 16,000. ಈ ಕಡೆ ಇವು ಎಲ್ಲ ಇರೋ 13,500 ರೂಪಾಯಿ ಕೊಟ್ಟು 13,500 ಕೊಟ್ಟು 23 ಮರಿ 24 ಮರಿ ತಂದಿವಿ ಸರ್. 13,500 ಮರಿ ಮಾರಾಟಕ್ಕೆ ಹೆಂಗ್ ಹೋಗ್ತಾವ? ಅದು ನಾವು ಈಗ ಸದ್ಯ ಮಾರ್ಬೇಕಂತೇನಿಲ್ಲ. ಏನ್ರಿ ತಂದು ಭಾಳ ದಿನ ಏನಾಗಿದ್ದಿಲ್ಲ. ಅವ್ನ್ ತಗೊಂಬಂದು ಈಗ ಒಂದು ವಾರ 15 ದಿನ ಆಗಿತ್ತು ಸರ್. ಏನ ಫ್ರೆಂಡ್ಲಿ ಐತಲ್ ಸರ್, 1,000-2,000 ಅಷ್ಟೇ ಅವ್ರಿಂದ ತಗೊಂಡು. ಈ 13,000 ಅಂದ್ರೆ ಒಂದ್ 15,000 ಇಲ್ಲ ಸರ್, 16,000 ರೂಪಾಯಿ ತಗೊಂಡಿವಲ್ರಿ. ಒಂದು 17 ಇಲ್ಲ 18 ಕೇಳ್ತೀವಿ, ಕೊಟ್ರೆ ಸರಿ, ಕೊಳ್ಳಿಲ್ಲ ಅಂದ್ರೆ 17 ಆದ್ರೆ ಇಸ್ಕೊಂತೀವಿ. ಈ ಸದ್ಯ ಇವು ಎಷ್ಟು ಮಾರಾಟ ಮಾಡಿದ್ರೆ ಕನಿಷ್ಠ ಒಂದೊಂದಕ್ಕೆ 1,000 ಉಳಿತೈತಿ ಸರ್. ನಾವ್ ಅಂದ್ರೆ ಈಗ ಸದ್ಯ ಮಾರಲ್ಲ ಸರ್. ಈಗ ಇವ್ರಿಗೆ ಕೊಡ್ಬೇಕಾದ್ರೆ ಅನಿವಾರ್ಯತೆ, ಫ್ರೆಂಡ್ಲಿ ಇದ್ದಕ್ಕೆ ಕೊಟ್ಟಂಗೆ ಸರ್. ಯಾವಾಗ ಮಾರಾಟ ಮಾಡ್ಬೋದು? ಇದು ಬಕ್ರೀದ್ ಹಬ್ಬಕ್ಕೆ ಮಾರ್ಬೇಕಂತ ಪ್ಲಾನ್ ಮಾಡ್ಕೊಂಡು ಸರ್. ಹಬ್ಬಕ್ಕೆ ಮಾರೋಣ ಅಂತ. 13 ಐತೆ ಅಂದ್ರೆ ಕನಿಷ್ಠ ಒಂದು 20-25,000 25,000 ಮಾರ್ಬೇಕನ್ನ ಪ್ಲಾನಿಂಗ್ನಾಗ ಅದೀವಿ ಸರ್. ಸರ್ ಪ್ಲಾನ್ ಏನು ಕರೆಕ್ಟ್ ಐತಿ? 13 25 ಮಾರ್ಬೇಕಂತ. ಈ 25 ಮಾರ್ಬೇಕಂದ್ರೆ ಇವಕ್ಕೆ ಆಹಾರ ಜಾಸ್ತಿ ಕೇಳ್ತಾವ. ಆಹಾರ ಹೆಂಗ್ ಮಾಡ್ತಾರೆ? ಅಲ್ಲಿ ಆ ಬ್ಯಾರಲ್ನಾಗ ಮೆಕ್ಕೆಜೋಳ ಜೋಡಿಸಿ ಇಟ್ಟಿವಿ ಸರ್. ಅದ್ರ ಈಗ ಮತ್ತೆ 2 ಕ್ವಿಂಟಾಲ್ ತಂದಿದ್ವಿ ಸರ್. ಈಗ ಒಂದು ವಾರದಿಂದ 2 ಕ್ವಿಂಟಾಲ್ ಮೆಕ್ಕೆಜೋಳ ತಂದಿದ್ವಿ. ಅದು ಖಾಲಿ ಆತು. ಇದು ಖಾಲಿ ಆದ ತಕ್ಷಣ ಈಗ ಇದು ಬೇರೆದವ್ರಿಗೆ ಕೊಟ್ಟಿವಿ ಸರ್. ನಮ್ಮ ಹೊಲ ಅವರು ಅದನ್ನ ಕಟಾವು ಮಾಡಿಂದ ಅದ್ರಾಗ ನಾವು ಒಂದಿಷ್ಟು ತಕ್ಕಂತೀವಿ ಸರ್. ಒಂದು 4-5 ಕ್ವಿಂಟಲ್ ತಕ್ಕಂತೀವಿ ಮೆಕ್ಕೆಜೋಳ. ಟೈಮ್ ಟು ಟೈಮ್ ಅದಕ್ಕೆ ಆಹಾರ ಹಾಕಕತ್ತೀವಿ ಸರ್. ರಾತ್ರಿ ಒಂದ್ ಟೈಮ್ ಮೆಕ್ಕೆಜೋಳ ಹಾಕ್ತಿವಿ ಸರ್. ಒಂದ್ ಟೈಮ್ ಹಸಿ ಹುಲ್ಲು ಹಾಕ್ತಿವಿ. ಆಮೇಲೆ ಈ ಕಡ್ಲಿ ಒಟ್ಟು, ಇದು ಉಳ್ಳಗಡ್ಲಿ ಒಟ್ಟುನು ಐತಿ ಸರ್. ಅದಕ್ಕೆ ಒಂದೊಂದು ಟೈಮ್ ಮಾಡ್ಕೊಂಬಿಟ್ಟಿವಿ ಸರ್. ನಮಗೆ ಗೊತ್ತಿದ್ದಂಗ ಯಾರೋ ಅನುಭವಸ್ಥರು ಹೇಳ್ದಂಗೆ ಮೇಂಟೈನ್. ಇಂಜೆಕ್ಷನ್ 1-2 ಮರಿ ಆರಾಮಿಲ್ದಂಗೆ ಇತ್ತು ಸರ್. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಶಾಪ್ ಐತಿ, ಅಲ್ಲಿ ಹೋಗಿ ಕೇಳಿದ್ವಿ. ಅವರೆಲ್ಲ ಟಾನಿಕ್ ಕೊಟ್ರು, ಆಮೇಲೆ ಇಂಜೆಕ್ಷನ್ ಕೊಟ್ರು ಸರ್. ಗುಣ ಆಗ್ಯಾವ್ರಿ, ಹಂಗೇನಿಲ್ಲ ಸರ್. ನೀವು ನೆಲದ ಮೇಲೆ ಸಾಕೋದಿತ್ತು, ಹೈಟೆಕ್ ಸದ್ಯ ಅದಕ್ಕೆ ಬೇಕಾಯ್ತು. ನೆಲದ ಮೇಲೆ ಸಾಕಾಕ ಇದಕ್ಕೆ ವ್ಯತ್ಯಾಸ ಭಾಳ ಐತೆ ಅಂದ್ರೆ ಹಂಗಾಗಿ ಇದನ್ನ ವ್ಯವಸ್ಥೆ ಮಾಡಿದ್ವಿ ಸರ್. ಹೈಟೆಕ್ ಆಗಿ ಮಾಡೋಣ, ಮಾಡೋಕ್ಕಾಗಲಿ ನೀಟಾಗಿ ಮಾಡೋಣ. ಆಮೇಲೆ ಅದಕ್ಕೊಂದು ವ್ಯಾಲ್ಯೂನು ಇರುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡಿದ್ವಿ ಸರ್. ನೆಲದ ಮೇಲೆ ಸಾಕಷ್ಟು ಜನ ಮಾಡ್ತಾರ್ರಿ. ನಾವು ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತಾ, ಮರಿಗಿನೂ ಒಳ್ಳೆ ಅನುಕೂಲತೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹಿಂಗ್ ಮಾಡಿದ್ವಿ ಸರ್. ಈಗ ಎಲ್ಲ ಬದ್ನಿಕಾಯಿ ಹಾಕ್ತೀರಿ? ಬದ್ನಿಕಾಯಿ ಅಂದ್ರೆ ಸರ, ನಮ್ ಬ್ರದರ್ ಒಬ್ರು ಕೊಪ್ಪಳದಾಗ ತರಕಾರಿ ವ್ಯಾಪಾರ ಮಾಡ್ತಾರ್ರಿ. ಅದೆಲ್ಲ ಉಳ್ದಿದ್ದಿತ್ತು. ಅವ್ರು ಹಿಂಗ್ ಫೋನ್ ಮಾಡಿ ಹಿಂಗೈತಿ ಬಾ ತಗೊಂಡ್ ಹೋಗು, ಹಾಕಿ ನೋಡು, ತಿಂದ್ರೆ ಸರಿ, ಉಳ್ದಿದ್ ನೀನ ಕಂಟಿನ್ಯೂ ಒಯ್ಯವಂತ ಹೇಳಿದ್ರು. ಹೂಕೋಸು ಬದ್ನಿಕಾಯಿ ತರಕಾರಿ ಉಳ್ದಿದ್ದೆಲ್ಲ ತಗೊಂಡ್ ಬಂದಿವಿ ಸರ್. ಹೂಕೋಸು ಬದ್ನಿಕಾಯಿ ಏನ್ ಸಿಗುತ್ತೆ ಅವನ್ನೆಲ್ಲ ಒಟ್ಟು ತರಕಾರಿ ಐಟಮ್ನು ಸಿಕ್ಕರೆ ತಗೊಂಡ್ ಬಂದ್ ಹಾಕ್ತಿವಿ ಸರ್. ಮಾರ್ಕೆಟ್ನಾಗನು ವೇಸ್ಟೇಜ್ ಇದ್ದರೆ ತಗೊಂಡ್ ಹಾಕ್ತಿವಿ ಸರ್. ಅಂದ್ರೆ ನಿಮ್ಗೆ ಒಂದು ಡಬಲ್ ಪ್ಯಾಕೇಜ್ ಯೂಸ್ ಅಂತ. ಇಲ್ಲಿ ಕಡೆ ಮರಿ ಏನೋ ಸಾಕಾಣಿಕೆ ಮಾಡ್ತೀರಿ, ಅಲ್ಲಿ ಏನೋ ಕಾಯಿಪಲ್ಲೆ ವ್ಯಾಪಾರ ಮಾಡೋದ್ರಿಂದ ಇಲ್ಲ ಸರ್, ನಾವು ಮಾಡಲ್ಲ. ನಮ್ ಬ್ರದರ್ ಅದಾರಿ. ಅಂದ್ರ ನಮ್ಮ ದೂರದಿಂದ ವೇಸ್ಟ್ ಅನ್ನೋದಿಲ್ಲ ಇಲ್ಲ 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 ಅಣ್ಣ. ಇವಿಷ್ಟು ಇವಾಗ ತಂದಿದ್ದು ಎಷ್ಟು ದುಡ್ಡು ಕೊಟ್ಟು ತಂದಿರ್ಬೋದು? ಒಂದು 13 ಆಗಿರ್ಬೋದು, 15 ರೌಂಡಾಗಿ ಎಷ್ಟು ರೊಕ್ಕ ಆಗಿರ್ಬೋದು ಸರ್? ಒಟ್ಟು ಇದ್ರ ಮೊತ್ತ ಹೇಳ್ಬೇಕಂದ್ರೆ ಈ ಶೆಡ್ಡು, ಆಮೇಲೆ ಕಡ್ಲಿ ಒಟ್ಟು, ಇದೆಲ್ಲ ಅದಕ್ಕೆ ಆಹಾರ, ಇವು ಮರಿ ಸೇರಿ ನನ್ನ ಅಂದಾಜು ಪ್ರಕಾರ ಒಂದು 10 ಲಕ್ಷ ಸರ್. 10 ಲಕ್ಷ ಸರ್. 10 ಲಕ್ಷಕ್ಕೆ ಮಾರ್ತವ? ಇಲ್ಲ, ಇನ್ನೂ ಇನ್ವೆಸ್ಟ್ ಮಾಡೋರು ಅದೀವಿ ಸರ್. ನಾವು ಈಗ ಇಷ್ಟ ಅಂತಿಲ್ಲ. ನಾವು ಮಿನಿಮಮ್ ಅಂದಾಜು ಒಂದು 150ರಿಂದ 200 ಸಾಕಾಣಿಕೆ ಮಾಡ್ಬೇಕಂತ. 150ರಿಂದ 200 ಟಗರು ಮರಿ ಅಂದ್ರೆ ಇವನ್ನ ಕೊಟ್ಟು? ಇಲ್ಲ ಸರ್, ಇದ್ರ ಜೊತೆ ನಾಳೆ ಶುಕ್ರವಾರ ಐತಿ ಸರ್. ನಾಳೆ ಒಂದು 20-25 ತರ್ಬೇಕು ಅನ್ಕೊಂಡಿವಿ ಸರ್. ಎಲ್ಲ ಪ್ಯಾಕ್ ಮಾಡ್ಬೇಕಂತ. ಎಲ್ಲ ಪ್ಯಾಕ್ರಿ ಒಟ್ಟೆ ಎಲ್ಲ ಇಲ್ಲೇ ಇರಬಾರ್ದ್ರಿ, ಇರಬಾರ್ದು. ಇಲ್ಲ ಸರ್, ಟ್ರೈನಿಂಗ್ ಏನಿಲ್ರಿ. ಇದು ಮಾಡ್ಬೇಕಂತ ತಲೆಯಾಗ ಬಂದಾಗ 1-2 ಹತ್ರ ಅಡ್ಡಾಡಿ ನೋಡ್ಕೊಂಡ್ ಬಂದಿವಿ ಸರ್ ಅಷ್ಟೇ. ಅಡ್ಡಾಡಿ ಶೆಡ್ ಎಲ್ಲಿ ಇರ್ತಾವು ಅವ್ರು ಹೆಂಗ್ ಮಾಡ್ಯಾರ ಆ ಸಿಸ್ಟಮ್ನಾಗ ನಾವು ಮಾಡಕತ್ತೀವಿ ಸರ್. ಸರ್ ಈಗ ನೀವು ಶೆಡ್ ರೆಡಿ ಮಾಡ್ಕೊಂಡ್ರಿ, ಕುರಿ ಮರಿ ತಗೊಂಡ್ರಿ,
ಒಟ್ಟು ತಗೊಂಡ್ರಿ ಮತ್ತೇನು ಮಾಡ್ಕೊಂಡ್ರಿ ರೆಡಿ? ಮತ್ತೇನಿಲ್ಲ ಸರ್, ಮೇವ್ ರೆಡಿ ಮಾಡ್ಕೊಂಡ್ರಿ ಹೊಲ್ದಾಗ ಅಲ್ಲಿ ಯಾವ್ದೋ ಮೆಕ್ಕೆ? ಇಲ್ಲ ಸರ್, ಅಲ್ಲಿ ಹಸಿ ಹುಲ್ಲು ಐತ್ರಿ. ಹಾಂ ಆಮೇಲೆ ಇದನ್ನ ಬೇರೆಯವ್ರಿಗೆ ಮಾಡಕ್ ಕೊಟ್ಟಿದ್ದೀವಿ ಸರ್, ನಮ್ಗೆ ಮಾಡಕ್ ಆಗ್ಲಾರ್ದಕ್ಕ ಇನ್ನೇನು ಬಿಡಿಸ್ಕೊಂಡು ನಾವು ಕಡ್ಲಿ ಹಾಕಿ ಬಿಡ್ಬೇಕು ಒಟ್ಟಿನ ಸಲುವಾಗಿ ಅನ್ಕೊಂಡಿದ್ವಿ ಸರ್. ಈ ಕಡ್ಲಿ ಒಟ್ಟು ಜಾಸ್ತಿ ಆಗಿರೋದಕ್ಕೆ ಅದನ್ನೇನು ಬಿಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸರ್. ಇಲ್ಲಿಂದ ಇಷ್ಟು ಒಂದು ಅರ್ಧ ಎಕರೆದಷ್ಟು ಹಸಿ ಹುಲ್ಲು ಹಚ್ಬೇಕು ಅನ್ಕೊಂಡಿದ್ವಿ. ಅರ್ಧ ಎಕರೆ ಅಷ್ಟು ಹಸಿ ಹುಲ್ಲು ಮಾಡ್ಕೋಬೇಕಂತ. ಒನ್ ಟೈಮ್ ಹಾಕೋದಕ್ಕಿಂತ 2 ಟೈಮ್, ಬೆಳಗ್ಗೆ ಒಮ್ಮೆ ನೈಟ್ ಒಮ್ಮೆ ಹಸಿ ಹುಲ್ಲು ಮೇಯಿಸ್ಬೇಕಂತ. ಇದು ಫುಲ್ ಟೈಮ್ ಜಾಬ್ ಅಲ್ಲ? ಅಲ್ಲ ಸರ್, ಫುಲ್ ಟೈಮ್ ಮಾಡ್ತಾರೆ. ಹಾಂ ಸರ್, ಫುಲ್ ಟೈಮ್ ಜಾಬ್ ಅಂತ. ಮನ್ಯಾಗ ಲೇಡೀಸ್ ಇದ್ರು ಅವರು ಮೇಂಟೈನ್ ಮಾಡ್ತಾರೆ ಸರ್, ಹಂಗೇನಿಲ್ಲ. ಹುಡ್ರು ಅದಾವ್ರಿ, ಆಮೇಲೆ ಮನ್ಯಾಗ ಹೆಣ್ಮಕ್ಳು ಲೇಡೀಸ್ ಇರ್ತಾರ, ಅವರು ಮಾಡ್ಕೊಂಡು ಹೋಗಾರ. ನಾವೇ ಇದು ಮಾಡ್ಬೇಕನ್ನೋದೇನಿಲ್ಲ ಸರ್. ಸರ್ ಇವನ್ನ ಖರೀದಿ ಮಾಡಕ್ ನೀವೇನು ಮಾರ್ಕೆಟ್ ಹೋಗ್ತೀರಾ ಅಥವಾ ಇಲ್ಲೇ ಎಲ್ಲಾರ ಕುರಿಗಾರ ತಗೊಂಡ್ರಿ? ಇಲ್ಲ ಸರ್, ಮಾರ್ಕೆಟ್ಗೆ ಹೋಗಿವ್ರಿ. ಮಾರ್ಕೆಟ್ಗೆ ಹೋಗಿ ತಗೊಂಡ್ ಬಂದ್ವಿ. ನಮ್ಗೆ ಚಾಯ್ಸ್ ಆದು ಮರಿ ತಗೊಂಡ್ ಬಂದ್ವಿ ಸರ್. ಇವನೇನು ಮಾರ್ಕೆಟ್ಗೆ ಮಾರ್ತೀರಾ ಅಥವಾ ಇಲ್ಲೇ ಮಾರ್ತೀರಾ? ಇಲ್ಲೇ ಮಾರ್ತೀವಿ ಸರ್. ಮಾರ್ಕೆಟ್ಗೆ ಒಂದು ಮಾರ್ಕೆಟ್ ಮಾಡ್ಕೊಂತೀರ? ನಮ್ದೇ ಒಂದು ಮಾರ್ಕೆಟ್ ಮಾಡ್ಕೊಂತೀವಿ ಸರ್. ಮಾರ್ಕೆಟ್ಗೆ ಹೋಗೋ ಉದ್ದೇಶ ಅಂತೂ ಇಲ್ಲ ಸರ್. ಮಾರ್ಕೆಟ್ಗೆ ಇದನ್ನ ತಗೊಂಡೋಗಿ ಮಾರ್ಕೆಟ್ನಾಗ ಕೊಟ್ಟು ಮಾರ್ಕೆಟ್ನಾಗ ವ್ಯಾಪಾರ ಮಾಡ್ಕೊಂಡು ಬರ್ಬೇಕನ್ನೋ ಉದ್ದೇಶ ಅಂತೂ ಇಲ್ಲ. ಅನಿವಾರ್ಯತೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಹಂಗಂತೂ ಇಲ್ಲ ಸರ್. ಬಹುಶಃ ಇಲ್ಲೇ ಮಾರ್ಕೆಟ್ ಮಾಡ್ಬೇಕನ್ನೋ ಉದ್ದೇಶ ಜಾಸ್ತಿ ಇಲ್ಲ ಸರ್. ಬಕ್ರೀದ್ ಹಬ್ಬ ಬಂತು, ಈಗ 13,000 ಕೊಟ್ಟು ತೊಗೊಂಡ್ರಿ. ಇದು ಕನಿಷ್ಠ ಎಷ್ಟಕ್ಕೆ ಮಾರಾಟ ಆಗ್ಬೋದು? ಒಂದು ಮರಿ ಅಂತ ನೀವು ಮನಸ್ಸಿ ಮಾಡ್ಕೊಂಡ್ರದ ಇಷ್ಟಕ್ಕೆ ಮಾರ್ಬೇಕಂತ? ಒಂದು 25 ಮೇಲೆ ಟಾರ್ಗೆಟ್. 25ರಿಂದ 20, 28 ಅದ್ರಂಗೆ ರೆಡಿ ಮಾಡ್ತೀರಿ? ರೆಡಿ ಮಾಡ್ತೀವಿ ಸರ್. ಅದ್ರಂಗೆ ರೆಡಿ ಮಾಡ್ಬೇಕನ್ನೋ ಪ್ಲಾನಿಂಗ್ನಾಗ ಅದೀವಿ ಸರ್. ಮಾಡ್ತೀವಿ ಎಲ್ಲ. ಅದಕ್ಕೆ ಏನೇನು ಐಟಮ್ ಬೇಕು, ಆಮೇಲೆ ಕಾಳು ಕಡಿ ಅದಕ್ಕೇನು ಬೇಕು ತಗೊಂಡ್ ಬಂದು ಹಾಕಿ ಮೇಂಟೈನ್ ಮಾಡ್ತೀವಿ ಸರ್. ನಮ್ದು ವ್ಯಾಪಾರ ಐತಿ ಸರ್. ವ್ಯಾಪಾರ ಭಾಳ ಲಾಭ ಐತಿ. ಅದು ಬಿಟ್ಟು ಕುರಿ ಯಾಕೆ ಬಂದ್ರಿ? ಅಂದ್ರೆ ಮನ್ಯಾಗ ಭಾಳ ಮಂದಿ ಆದ್ವಿ ಅಲ್ರಿ, ಭಾಳ ಮಂದಿ ಆದ್ಕ ಈಗ ಅದು ಒಂದ ಬೇಡ, ಸುಮ್ಮನೆ ಸೈಡ್ಗೆ ಇದು ಒಂದು ಇರ್ಲಿ ಅನ್ನೋ ಉದ್ದೇಶಕ್ಕೆ ಮಾಡಿ. ವ್ಯಾಪಾರದ ಜೊತೆಗೆ ಇರ್ಲಿ ಅಂತೇಳಿ. ಈಗ ಅದು ಒಂದೇ ಅಂದ್ರೆ ಮಕ್ಕಳದವು ಸುಮ್ಮನೆ ಖಾಲಿ ಇರೋದು ಬೇಡ, ಇದನ್ನು ಇರ್ಲಿ ಅನ್ನೋ ಉದ್ದೇಶಕ್ಕೆ ಮಾಡಿದೀವಿ ಅಷ್ಟೇ. ಹೆಂಗ ಅನ್ಸುತ್ತೆ ನಮ್ಗೆ ಭಾಳ ಇದು ಅನ್ಸಕತ್ತೈತ್ರಿ. ಮಾಡೋದ್ರಿಂದ ಒಳ್ಳೆ ಖುಷಿ ಅನ್ಸೈತಿ. ಆಮೇಲೆ ಇದ್ರಾಗ ದುಡಿತೀವಿ ಅನ್ನೋ ನಂಬಿಕೆನೂ ಜಾಸ್ತಿ ಇಟ್ಕೊಂಡಿವಿ ಸರ್. ಬರೀ ಖುಷಿ ಅಷ್ಟಲ್ರಿ, ಲಾಭ ಬಂದ್ರೆ ಇನ್ನೂ ಎಷ್ಟು ಖುಷಿ ಆಗ್ಬೋದು ಸರ್? ಅದು ಹೆಂಗೆ ಹೇಳೋಕ್ಕಾಗುತ್ತೆ ಸರ್. ಅದು ನಿಮ್ಮ ಪ್ರಯತ್ನಕ್ಕೆ ಕೊಟ್ಟಂತ ಫಲ ಸರ್. ದೇವ್ರ ಮೇಲೆ ಬಿಟ್ಟಿದ್ದು ಸರ್ ಅದು. ನೋಡು ಸ್ನೇಹಿತರೆ, ಇವರು ಮೊದಲೇ ಬಾರೆ ಇವತ್ತು ಅವರು ಕುರಿ ಸಾಕಾಣಿಕೆ, ಟಗರು ಸಾಕಾಣಿಕೆ ಮಾಡಿ ಸುಮಾರು ಒಂದು 20ರಿಂದ 30 ಅವ್ರು ಸ್ವಲ್ಪ ತೊಂದರೆ. ಅದು ಬಕ್ರೀದ್ ಹಬ್ಬಕ್ಕೆ ಕೊಡಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡ್ರ. ಅವ್ರದ್ದೇ ಒಂದು ಹೊಲದಲ್ಲಿರೋ ಬೆಳೆದಂಥ ಮೆಕ್ಕೆಜೋಳ ನುಚ್ಚು ಹೊಡ್ಕೊಂಡಿದ್ದಾರೆ. ಆಮೇಲೆ ಒಂದು ಸುಮಾರು ಒಂದು 2 ಲಕ್ಷ ಖರ್ಚು ಮಾಡಿ ಅವರು ಒಂದು ಸುಸಜ್ಜಿತ ಒಂದು ಸಡ್ ಮಾಡಿಕೊಂಡು ಆ ಸಡ್ನಲ್ಲಿ ಕಡ್ಲಿ ಒಟ್ಟು ಸ್ಟಾಕ್ ಮಾಡ್ಕೊಂಡ್ರ. ಜೊತೆಗೆ ಒಂದು 2-3 ಲಕ್ಷ ಖರ್ಚು ಮಾಡಿಕೊಂಡು ಹೈಟೆಕ್ ಸಡ್ಡು ನಿರ್ಮಾಣ ಮಾಡ್ಕೊಂಡಾರ. ಅದು ಏನಂದ್ರೆ ನಮ್ಗೆ ವ್ಯಾಪಾರ ಮಾಡ್ತೀವಿ, ವ್ಯಾಪಾರ ಜೊತೆಗೆ ಇದರ ಒಂದಿಷ್ಟು ಲಾಭ ಸಿಗಲಿ. ಯಾಕಂದ್ರೆ ಮಕ್ಕಳು ಭಾಳಷ್ಟು ಜನ ಅದಾರ, ಅವ್ರಿಗೆ ಒಂದು ಎಜುಕೇಷನ್ ಆಗುತ್ತಾ, ಮತ್ತು ಒಂದು ಸ್ಟೆಬಲ್ ಆಗಿ ಆರ್ಥಿಕ ಅಂದ್ರೆ ಎಲ್ಲರಿಗೂ ಒಂದೊಂದು ಉದ್ಯೋಗ. ನಾವು ಬರೀ ವ್ಯಾಪಾರ ಮಾಡ್ತೀನಿ ಅಂತಲ್ಲ, ಹೊಲ ಮಾಡ್ತೀನಿ ಅಂತಲ್ಲ, ಇದು ಕುರಿ ಸಾಕಾಣಿಕೆ ಒಂದು ಲಾಭ ಉದ್ಯೋಗ. ಅದನ್ನು ನಾನು ಲಾಭ ಉದ್ಯೋಗ ಮಾಡ್ಕೊತೀನಿ. ಇದು ಫಸ್ಟ್ ಟೈಮ್ ಲಾಭ ಮಾಡ್ಕೊತೀನಿ. ಬಕ್ರೀದ್ ಈ ಸದ್ಯ 13,000 ಕೊಡ್ತೀನಿ ಅಂದ್ರೆ ಅದನ್ನ 25,000 ಮಾರ್ತೀನಿ ಅಂದ್ರೆ ಡಬಲ್ ಆಗಿ ಮಾರ್ತೀನಿ ಅನ್ನೋ ಒಂದು ವಿಶ್ವಾಸ ಅವರಲ್ಲೈತಿ. ಆ ವಿಶ್ವಾಸ, ಅವರ ನಂಬಿಕೆ ಸಕ್ಸಸ್ ಆಗಲಿ ಅಂತ ಹೇಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ಕಾರ.